ಕಾಂಗ್ರೆಸ್ ಸರ್ಕಾರ ಬೆಳಗಾವಿಯಲ್ಲಿ ಕಾಟಾಚಾರಕ್ಕೆ ಅಧಿವೇಶನ ಮಾಡ್ತಿದೆ. ಬಿಲ್ ಪಾಸ್ ಮಾಡಿಸಿಕೊಳ್ಳೋದಕ್ಕೆ 8 ದಿನಗಳ ಅಧಿವೇಶನ ಅಷ್ಟೇ. ಕನಿಷ್ಠ 20 ದಿನವಾದರೂ ಕಲಾಪ ನಡೆಸಬೇಕು ಅಂತ ಬಿಜೆಪಿ ಜೆಡಿಎಸ್ ನಾಯಕರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಚರ್ಚೆ ಆಗಿದೆ. ಹಾಗಾದರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ರು ಈ ಸ್ಟೋರಿ ನೋಡಿ. ರೈತರಿಗೆ ಪರಿಹಾರ ಕೊಡಿ, ರಸ್ತೆ ಗುಂಡಿಗಳನ್ನು ಮುಚ್ಚಿ, ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆಗೆ ಆದ್ಯತೆ ನೀಡಿ. ಡಿಸೆಂಬರ್ 8ರಿಂದ ಆರಂಭವಾಗಲಿರೋ ಚಳಿಗಾಲದ ಅಧಿವೇಶನವನ್ನ 20 ದಿನಗಳ ಕಾಲ ನಡೆಸಬೇಕು. ಇದು ಕಾಟಾಚಾರಕ್ಕೆ ಮಾಡ್ತಾ ಇರೋ ಅಧಿವೇಶನ. ಆ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿಯೇ ಅಲ್ಲಿ ಅಧಿವೇಶನ ಮಾಡೋದು. ಆದರೆ ಇವರು ಬಿಲ್ ಪಾಸ್ ಮಾಡಿಸೋದಕ್ಕೆ, ಬೆಂಗಳೂರಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಜೆಡಿಎಸ್ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಧಿವೇಶನದ ಹಿನ್ನೆಲೆ ಸಭೆ ನಡೆಸಿದ ಎರಡೂ ಪಕ್ಷದ ನಾಯಕರು ಯಾವೆಲ್ಲ ವಿಚಾರಗಳನ್ನ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಪ್ಲಾನ್ ರೂಪಿಸಿದ್ದಾರೆ. ಇವತ್ತು ಸಮನ್ವಯ ಸಮಿತಿ ಸಭೆಯನ್ನ ಮಾಡ್ತಾ ಇದ್ರಿ. ಸುಮಾರು ಹಲವಾರು ಅಜೆಂಡಾಗಳಿದೆ ರಾಜ್ಯ ಸರ್ಕಾರದ್ದು ವಿಚಾರವಾಗಿ. ಬೆಳೆ ಪರಿಹಾರ ಇರ್ಬೋದು, ಉತ್ತರ ಕರ್ನಾಟಕಕ್ಕೆ ಏನು ಅಧಿವೇಶನದಲ್ಲಿ ಕೊಟ್ಟಂಥ ಭರವಸೆಗಳೇನಾಯಿತು, ಇವಾಗ ಯಾಕೆ ಮಾಡಿಲ್ಲ ಅನ್ನೋದು, ಮತ್ತು ಒಳ ಮೀಸಲಾತಿ ಇರ್ಬೋದು, ಅನುದಾನಗಳ ಕೊರತೆ ಇರ್ತಕ್ಕಂಥದ್ದು ಇರ್ಬೋದು, ಜೈಲುಗಳಲ್ಲಿ ನಡೀತಾ ಇರೋವಂಥ ಅವ್ಯವಹಾರಗಳ ಇರ್ಬೋದು, ಮತ್ತು ಬೆಂಗಳೂರಲ್ಲಿ ಬಿದ್ದಿರೋವಂಥ ಹಳ್ಳ ರಸ್ತೆಗಳಿರ್ಬೋದು, ಇವೆಲ್ಲ ವಿಚಾರಗಳನ್ನು ಇವತ್ತು ಜೆಡಿಎಸ್ ಜೊತೆ ಸಮನ್ವಯ ಸಮಿತಿಯಲ್ಲಿ ನಾವು ಮಾತಾಡ್ತೀವಿ. ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶ ಹೊರಹಾಕಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಸಿದ್ದರಾಮಯ್ಯನವರು ಸಿಎಂ ಆದಾಗಲೆಲ್ಲ ಪೊಲೀಸರಿಂದಲೇ ದರೋಡೆ ಆಗುತ್ತೆ. 2016ರಲ್ಲೂ ಆಗಿತ್ತು, ಮೊನ್ನೆಯೂ ಆಗಿದೆ. ಮೊನ್ನೆ ಸಚಿವರೊಬ್ಬರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ಯಾಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯನ್ನ ಟೀಕೆ ಮಾಡಿದ್ದಾರೆ. ಈಗ ಸ್ವಾಮೀಜಿಗಳು ರಾಜಕೀಯ ಮಾತನಾಡ್ತಿದ್ದಾರೆ. ಸ್ವಾಮೀಜಿಗಳು ರಾಜಕಾರಣದಿಂದ ದೂರ ಇರಬೇಕು ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ರು. ಅದು ಅಲ್ಲದೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ವಿಚಾರಗಳನ್ನೇ ಹೆಚ್ಚು ಚರ್ಚೆ ಮಾಡಬೇಕು ಅಂತ ಕುಮಾರಸ್ವಾಮಿ ತಿಳಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗವರ್ನೆನ್ಸ್ ಅಲ್ಲ ಇದು, ಕರ್ನಾಟಕ ರಾಜ್ಯದ ಗವರ್ನೆನ್ಸ್ ಆಗಬೇಕಾಗಿರೋದು. ಕಾಂಗ್ರೆಸ್ ಪಕ್ಷ ಅವರು ಸಂಘಟನೆ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿದ್ದು. ನಾಡಿನ ಜನತೆ 140 ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗವರ್ನೆನ್ಸ್ ಕೊಡಿ ಅಂತ ಅಧಿಕಾರ ಕೊಟ್ಟರು. ಇವರು ಕಳೆದ 2.5 ವರ್ಷದಿಂದ ಮಾಡ್ತಿರ್ತಕ್ಕಂಥದ್ದೇನು, ಬರೀ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆನೇ ಚರ್ಚೆ ನಡೀತಿದೆ. ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ. ರಾಜ್ಯದ ಬಗ್ಗೆ ಕಿಂಚಿತ್ತೇನಾದ್ರು ಅವರಿಗೆ ಆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಐತಿ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಸವಾರಿ ಮಾಡೋದಕ್ಕೆ ಕುಮಾರಸ್ವಾಮಿ ಟಿಪ್ಸ್ ನೀಡಿದ್ದಾರೆ. ಅವರ ಸಲಹೆ ಪಡೆದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಎಷ್ಟರ ಮಟ್ಟಿಗೆ ಅಬ್ಬರಿಸ್ತಾರೆ ಅಂತ ಕಾದು ನೋಡಬೇಕು. ಮುಂಬರುವ ಚುನಾವಣೆಗಳಿಗೂ ಒಂದಾಗಿ ಹೋಗೋದಕ್ಕೆ ಸಭೆಯಲ್ಲಿ ಚರ್ಚೆ ಮಾಡಿರೋ ಉಭಯ ಪಕ್ಷದ ನಾಯಕರು ಸಮನ್ವಯ ಸಮಿತಿ ರಚನೆಗೆ ಮತ್ತೊಮ್ಮೆ ಮಾತುಕತೆ ನಡೆಸಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.